Good morning, my dear students. Welcome to Benzene Chemistry YouTube channel. Dear students, today we are going to discuss about unit number 12, that is aldehydes, ketones and carboxylic acid. Aldehydes, ketones and carboxylic acid. Dear students, ಈ ಟಾಪಿಕ್ ಮೇಲೆ ನಾವು ಇವತ್ತು ಏನು ಡಿಸ್ಕಸ್ ಮಾಡೋಣ ಅಂತಂದ್ರೆ today we are going to discuss about the previous year KCET questions from this topic. Dear students, ಆಲ್ರೆಡಿ ನಾನು ಈ ಟಾಪಿಕ್ ದಿಂದ ಪ್ರಿವಿಯಸ್ ಇಯರ್ KCET ಕ್ವಶನ್ ಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಹೌದಾ? ಪಾರ್ಟ್ 3 ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಯಾರು ಈ ವಿಡಿಯೋಗಳನ್ನ ಪ್ರಿವಿಯಸ್ ವಿಡಿಯೋಗಳನ್ನ ನೋಡಿಲ್ಲ ಅಲ್ವಾ, ಅವ್ರು ಏನ್ ಮಾಡಬಹುದು, ಯೂಟ್ಯೂಬ್ ಅಲ್ಲಿ aldehydes, ketones and carboxylic acid KCET by benzene chemistry ಅಂತ ಟೈಪ್ ಮಾಡಿದ್ರೆ ಸಾಕು, you will get the video, you will get my videos. ಹೌದಾ? Or else you can type KCET aldehydes, ketones and carboxylic acid by SH sir ಅಂತ ಟೈಪ್ ಮಾಡಿದ್ರು ಸಿಗುತ್ತೆ ನಿಮಗೆ. ಹೌದಾ? So dear student, this is part 4 video. Okay. Here in this video I am going to discuss some questions. And dear students, this is one of the most important topic in organic chemistry. Second PUC organic chemistry ದಿಂದ ಇದೊಂದು ಇಂಪಾರ್ಟೆಂಟ್ ಟಾಪಿಕ್. ಹೌದಾ? ಸೊ ನಿಮ್ ಪ್ರಿಪರೇಷನ್ ಜರ್ನಿಯಲ್ಲಿ ಯಾವುದೇ ಕಾರಣಕ್ಕೂ ಇದನ್ನ ಸ್ಕಿಪ್ ಮಾಡಬೇಡಿ. ಹೌದಾ? ಯು ವಿಲ್ ಗೆಟ್ ಬ್ಯೂಟಿಫುಲ್ ಕ್ವಶನ್ಸ್ ಫ್ರಮ್ ದಿಸ್ ಟಾಪಿಕ್. ಮಸ್ತ್ ಕ್ವಶನ್ ಬರುತ್ತೆ ಇಲ್ಲಿಂದ, ಅಂಡ್ ದೇ ಆರ್ ಈಸಿ ಆಲ್ಸೋ. ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಕು, ಈಸಿಲಿ ಏನ್ ಮಾಡ್ಬೋದು, ಹೋಗೋಣ ಕ್ರ್ಯಾಕ್ ಮಾಡ್ಬೋದು. ಹೌದಾ? ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್. ಕ್ವಶನ್: ಅಸೆಟಿಕ್ ಆಸಿಡ್ ಈಸ್ ಟ್ರೀಟೆಡ್ ವಿತ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ನೋಡಿ ಕ್ವಶನ್ ಏನಿದೆ ಅಂತಂದ್ರೆ, the acetic acid is treated with calcium hydroxide, calcium hydroxide, and the product so obtained is subjected to dry distillation. Dry distillation, the final product is, ನೋಡಿ ಅಸ್ಟಿಕ್ ಆಸಿಡ್ ಅನ್ನು ಏನ್ ಮಾಡಿದ್ದಾರೆ, they have treated acetic acid with calcium hydroxide. ಅಸ್ಟಿಕ್ ಆಸಿಡ್ ಅನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಟ್ರೀಟ್ ಮಾಡಿದ್ದಾರೆ. ಹೌದಾ? ಒಂದು ಪ್ರಾಡಕ್ಟ್ ಬರುತ್ತೆ, ಆ ಪ್ರಾಡಕ್ಟ್ ಅನ್ನು ತಗೊಂಡು ಏನ್ ಮಾಡಿದ್ದಾರೆ, ಅವರು ಡ್ರೈ ಡಿಸ್ಟಿಲೇಷನ್ ಮಾಡಿದ್ದಾರೆ. ಡ್ರೈ ಡಿಸ್ಟಿಲೇಷನ್ ಮಾಡಿದಾಗ ಏನ್ ಪ್ರಾಡಕ್ಟ್ ಬರುತ್ತೆ? ಹೌದಾ? ಸಾಲ್ವ್ ಮಾಡೋಣ ಈಗ. ಫಸ್ಟ್ ಲೆಟ್ಸ್ ರಿಯಾಕ್ಟ್ ಅವರ್ ಅಸ್ಟಿಕ್ ಆಸಿಡ್ ವಿತ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಏನ್ ಮಾಡೋಣ ಈಗ, ಅಸೆಟಿಕ್ ಆಸಿಡ್ ಅನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡೋಣ. ಹೌದಾ? ಅಸೆಟಿಕ್ ಆಸಿಡ್ ಅಂದ್ರೆ ಏನು? ಅವರ್ ಅಸ್ಟಿಕ್ ಆಸಿಡ್ H3POOH. ಹೌದಾ? It will react with calcium hydroxide, AOH twice. AOH twice. ಹೌದಾ? Here the 2 moles of acetic acid react with calcium hydroxide. Hydroxide is a base. ಹೌದಾ? acetic acid ಏನೊಂದು acid. Whenever acid react with base ಏನಾಗುತ್ತೆ, ನಮಗೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗುತ್ತೆ. ಯಾವ ರಿಯಾಕ್ಷನ್? ನ್ಯೂಟ್ರಲೈಸೇಷನ್ ರಿಯಾಕ್ಷನ್. they will produce salt plus water. ಏನ್ ಪ್ರೊಡ್ಯೂಸ್ ಆಗುತ್ತೆ ನಮಗೆ? ಸಾಲ್ಟ್ ಪ್ಲಸ್ ವಾಟರ್. ಇಲ್ಲಿಂದ ಏನಾಗುತ್ತೆ ಅಂತಂದ್ರೆ, ಇಲ್ಲಿಂದ ಹೈಡ್ರೋಜನ್, ಇಲ್ಲಿಂದ OH ಗ್ರೂಪ್ ಎರಡು ಮಿಕ್ಸ್ ಆಗಿ ಏನ್ ಫಾರ್ಮ್ ಆಗುತ್ತೆ? These are removed as water. Water molecule ಆಗಿ ರಿಮೂವ್ ಆಗುತ್ತೆ. So we will have H3POO twice A. ಹೌದಾ? ಪ್ಲಸ್ 2H2O. 2H2O. ಹೌದಾ? ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗುತ್ತೆ. ದಿಸ್ ಇಸ್ ಅವರ್ ಕ್ಯಾಲ್ಸಿಯಂ ಅಸಿಟೇಟ್. ಇದರ ಹೆಸರು ಏನು? ಕ್ಯಾಲ್ಸಿಯಂ ಅಸಿಟೇಟ್. ಕ್ಯಾಲ್ಸಿಯಂ. ಹೌದಾ? ಈ ಕ್ಯಾಲ್ಸಿಯಂ ಅಸಿಟೇಟ್ ಅನ್ನ ಮತ್ತೇನ್ ಮಾಡಿದಾರೆ, ಅವರು ಡ್ರೈ ಡಿಸ್ಟಿಲೇಷನ್ ಮಾಡಿದ್ದಾರೆ. ಇದು ಇಂಪಾರ್ಟೆಂಟ್ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಡ್ರೈ ಡಿಸ್ಟಿಲೇಷನ್. whenever the salt of carboxylic acids are dry distilled, they will produce carbonyl compounds like aldehydes and ketones. ನೋಡಿ, ನಾವೇನಾದ್ರೂ ಕಾರ್ಬಾಕ್ಸಿಲಿಕ್ ಆಸಿಡ್ ಸಾಲ್ಟ್ ಗಳನ್ನ, ಕ್ಯಾಲ್ಸಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನ ಡ್ರೈ ಡಿಸ್ಟಿಲೇಷನ್ ಮಾಡಿದ್ರೆ ಏನ್ ಬರುತ್ತೆ ನಮಗೆ? they will produce aldehydes or ketones. aldehyde ಅಥವಾ ketones ಬರುತ್ತೆ. ಹೌದಾ? ಇದು ಒಂದು ಮಾಲಿಕ್ಯೂಲ್, ನಾನು ಇನ್ನೊಂದು ಮಾಲಿಕ್ಯೂಲ್ ನ ಬರ್ಕೋತೀನಿ ನಾನು. ಹೌದಾ? CaOC ಡಬಲ್ ಬಾಂಡ್ OH3. ಹೌದಾ? ಈ ಕಡೆ ಅದೇ ತರ ಇರುತ್ತೆ, OC ಡಬಲ್ ಬಾಂಡ್ OCH3. ಹೌದಾ? ಎರಡು ಮಾಲಿಕ್ಯೂಲ್. ಇಲ್ಲಿಂದ ಏನ್ ಮಾಡ್ಬೇಕು ಗೊತ್ತಾ? ಶಾರ್ಟ್ ಕಟ್ ಆಗಿ ಹೇಳ್ತೀನಿ ಕೇಳಿ. ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ, just remove 2 molecules of calcium carbonate. ಏನ್ ಮಾಡ್ಬೇಕು ನೀವು? ಎರಡು ಕ್ಯಾಲ್ಸಿಯಂ ಕಾರ್ಬೊನೇಟ್ ಮಾಲಿಕ್ಯೂಲ್ಗಳನ್ನ ರಿಮೂವ್ ಮಾಡಿಬಿಡಿ. ಹೆಂಗ್ ರಿಮೂವ್ ಮಾಡಬಹುದು ನೋಡೋಣ. ಇಲ್ಲಿ ಕ್ಯಾಲ್ಸಿಯಂ ಇದೆ, ಇಲ್ಲಿ ಕ್ಯಾಲ್ಸಿಯಂ ಇದೆ. AeOO ACO3 ರಿಮೂವ್ ಮಾಡಬಹುದಾ? ACO3. ಈಸಿಯರ್ ಆಗಿ ಬರೆಯೋಣ, ಇದನ್ನ ಆಗ್ಬೇಕಿದು. ಈ ತರ ಬರ್ದ್ ಬಿಡ್ತೀನಿ ನಾನು.
2 ಮಾಲಿಕ್ಯೂಲ್ ಒಟ್ಟಿಗೆ ರಿಮೂವ್ ಮಾಡ್ತಾ ಇದ್ದೀನಿ ನಾನು. going to remove 2 molecules at once. CaCOO and this one O, CaCO3. ಆಮೇಲೆ ಇನ್ನೊಂದು ಕ್ಯಾಲ್ಸಿಯಂಗೆ CaCaOOOC means CaCO3. 2 molecules of calcium carbonates are removed. Next to CaCO3 ರಿಮೂವ್ ಆಗುತ್ತೆ. ಏನು ಉಳ್ಕೊಳ್ಳುತ್ತೆ ಇಲ್ಲಿ? ಉಳಿದಿರೋದನ್ನ ಆಸ್ ಇಟ್ ಈಸ್ ಬರೆಯೋಣ. ಕಡೆಯಿಂದ ಏನು ಉಳಿತಿಲ್ಲಿ? CS3 ಗ್ರೂಪ್ ಉಳ್ಕೊಂಡಿದೆಯಾ? ಇಲ್ಲಿ CS3 C ಡಬಲ್ ಬಾಂಡು ಉಳ್ಕೊಂಡಿದೆ. ಹೌದಾ? ಈಗ ಏನ್ ಮಾಡಿ, ಇಲ್ಲಿ ಉಳಿದಿರೋ ಗ್ರೂಪ್ ಅನ್ನ ಇದ್ರ ಜೊತೆ ತಂದು ಬಾಂಡ್ ಮಾಡಿಬಿಡಿ. ಯಾವ್ದು ಗ್ರೂಪ್ ಉಳಿಯುತ್ತಲ್ಲ ಆ ಉಳಿದಿರೋ ಗ್ರೂಪ್ ಅನ್ನ ಈ ಕಡೆ ತಂದು ಬಾಂಡ್ ಫಾರ್ಮೇಶನ್ ಮಾಡಿಬಿಡ್ಬೇಕು. ದೆನ್ ವಾಟ್ ವಿಲ್ ಗೆಟ್, ಯು ಆರ್ ಗೋಯಿಂಗ್ ಟು ಹ್ಯಾವ್ H3 C ಡಬಲ್ ಬಾಂಡ್ O. ಹೌದಾ? ನೋಡಿ, CS3 ಇದೆ, C ಡಬಲ್ ಬಾಂಡ್ ಇದೆ, ಇದು ಯಾರ ಜೊತೆ ಬಾಂಡ್ ಆಗಿದೆ? CS3 ಜೊತೆ ಬಾಂಡ್ ಆಗಿದೆ. Here also you will get the same thing, CS3 C double bond O CS3. So we will get in total 2 molecules of CS3 C double bond O CS3 ಬರುತ್ತೆ. ಹೌದಾ? So what is the name of this compound? ಈ compound IUPAC ನೇಮ್ ಮಾಡೋಣ. 1 2 3 ಕಾರ್ಬನ್ ಇದೆ, so it is propane. ಹೌದಾ? ಯಾಕಂದ್ರೆ ಕಾರ್ಬನ್ ಸಿಂಗಲ್ ಬಾಂಡ್ ಇದೆ, ಟೋಟಲ್ 3 ಕಾರ್ಬನ್ ಇದೆ, ಸೆಕೆಂಡ್ ಕಾರ್ಬನ್ ಮೇಲೆ ಕೀಟೋನ್ ಗ್ರೂಪ್ ಇದೆ. The name of this compound is propanone. ಡೀಟೇಲ್ ಆಗಿ ಹೇಳ್ಬೇಕಂದ್ರೆ 2 ಪ್ರೊಪಾನೋನ್. ಇದರ ಹೆಸರೇನು? 2 ಪ್ರೊಪಾನೋನ್. ಕಾಮನ್ಲಿ ಇಟ್ ಇಸ್ ಕಾಲ್ಡ್ ಆಸ್ ಅಸಿಟೋನ್. ಕಾಮನ್ ಆಗಿ ಏನ್ ಕರಿತೀವಿ ನಾವು ಇದನ್ನ? ಅಸಿಟೋನ್ ಅಂತ ಕರಿತೀವಿ. ಇದೆಲ್ಲ ನೇಲ್ ಪಾಲಿಶ್ ರಿಮೂವರ್ ಅದೆಲ್ಲ ಇರುತ್ತಲ್ಲ, ಅದರಲ್ಲೆಲ್ಲ ಇರುತ್ತದೆ ಅಸಿಟೋನ್. ಆರ್ಗ್ಯಾನಿಕ್ ಕಂಪೌಂಡ್ ಬಾಡಿ ಸ್ಪ್ರೇದಲ್ಲಿ ಇರುತ್ತಲ್ಲ, ಅದರಲ್ಲೆಲ್ಲ ಇರುತ್ತದೆ. ಹೌದಾ? ಸೊ ದ ಪ್ರೊಪಾನೋನ್ ಈಸ್ ಅವರ್ ಆನ್ಸರ್. ಪ್ರೊಪಾನೋನ್ ಈಸ್ ಅವರ್ ಆನ್ಸರ್. ನೋಡಿ, ಆಪ್ಷನ್ ಇದೆಯಾ? ಪ್ರೊಪಾನೋನ್ ಇಥನಾಲ್ ಅಂತಿದೆ, ಇಲ್ಲಿ ಪ್ರೊಪನಾಲ್ ಅಂತಿದೆ, ಇಥನಾಲ್ ಅಂತಿದೆ. ಹೌದಾ? 2 ಸಾರಿ ಕೊಟ್ಟಿದ್ದಾರೆ. ಪ್ರೊಪಾನೋನ್ ಈಸ್ ಅವರ್ ಆನ್ಸರ್. ಆಪ್ಷನ್ ಸಿ ಈಸ್ ಅವರ್ ಆನ್ಸರ್. ಆಪ್ಷನ್ ಸಿ ಏನಾಯ್ತು ನಮ್ದೀಗ? ಆನ್ಸರ್ ಆಯ್ತು. ಅರ್ಥ ಆಯ್ತಾ ಇದು ನಿಮ್ಗೆ? ಏನಾಯ್ತಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ನೆಕ್ಸ್ಟ್ ಕ್ವೆಶ್ಚನ್, predict the product C the following series of reaction. ಇದು series of reaction ಬರೆದಿದ್ದಾರೆ. ಇದರಲ್ಲಿ C ಏನ್ ಬರುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೇಕಂತೆ. how to predict the product C formed in the reaction. ಈ ರಿಯಾಕ್ಷನ್ ಅಲ್ಲಿ C ಏನ್ ಫಾರ್ಮ್ ಆಗುತ್ತಲ್ಲ ಅದನ್ನ ಏನ್ ಮಾಡೋಣ? ನಾವು ಪ್ರೆಡಿಕ್ಟ್ ಮಾಡ್ಬೇಕಂತೆ. ಪ್ರೆಡಿಕ್ಟ್ ಮಾಡೋಣ. ಯು ರೆಡಿ? ಹೇ, ನೋಡಿ ಏನ್ ಮಾಡ್ಬೇಕಂತಂದ್ರೆ, ವಾಟ್ ವಿ ಕ್ಯಾನ್ ಡೂ ಇಸ್, ನೋಡಿ ರಿಯಾಕ್ಷನ್ ಬರುತ್ತಾ ಹೋಗೋಣ. ಫಸ್ಟ್ ಏನಿದೆ ಇದು? ದಿಸ್ ಈಸ್ ಅವರ್ CH3 ಡಬಲ್ ಬಾಂಡ್ OH. ಹೌದಾ? ದಿಸ್ ಈಸ್ ಅವರ್ ಅಸ್ಟಿಕ್ ಆಸಿಡ್. ವೆನೆವರ್ ಅಸ್ಟಿಕ್ ಆಸಿಡ್ ರಿಯಾಕ್ಟ್ ವಿತ್ PCl3, ನೆನಪಿಟ್ಟುಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ನೋಡಿ, ನಮ್ ಕಂಪೌಂಡ್ ಅಲ್ಲಿ ಏನಾದ್ರೂ OH ಗ್ರೂಪ್ ಇದ್ರೆ ಆ ಗ್ರೂಪ್ PCl3 ಅಥವಾ PCl5 ಜೊತೆ ರಿಯಾಕ್ಟ್ ಮಾಡಿದ್ರೆ, PCl3 ಅಥವಾ PCl5 ಜೊತೆ ರಿಯಾಕ್ಟ್ ಮಾಡಿದ್ರೆ ಯರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಆಕ್ಚುಲಿ ಆ ತರ ಕರಿತೀವಿ ಅದನ್ನ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್. ಏನಾಗುತ್ತೆ ಅಂತಂದ್ರೆ, OH ಗ್ರೂಪ್ ಇರೋ ಜಾಗದಲ್ಲಿ, OH ಗ್ರೂಪ್ ಇರೋ ಪ್ಲೇಸ್ ಅಲ್ಲಿ ಏನ್ ಬರುತ್ತೆ ಅಂತಂದ್ರೆ, how to substitute Cl. So OH group is replaced by Cl. ಕ್ಲೋರಿನ್ ಜೊತೆ ಏನಾಗುತ್ತೆ? ರಿಪ್ಲೇಸ್ ಆಗುತ್ತೆ. ಹೌದಾ? So we will get the compound as H3 C double bond O Cl ಬರುತ್ತೆ. So this is our A. ಏನ್ ಬಂದಿದೆಯಲ್ಲ, this is our A ಕಂಪೌಂಡ್ ಬಂತು ನಮಗೀಗ. ಹೌದಾ? ಈಗ ಇದನ್ನ ಏನ್ ಮಾಡ್ತಿದ್ದಾರೆ? now they are reacting this with C6H6. ಏನ್ರಿ ಇದು C6H6 ಅಂದ್ರೆ? this is nothing but benzene. ನೋಡಿ, C6H6 ಅಂದ್ರೆ ಏನಿದು? ಬೆಂಜಿನ್ ರಿಂಗು. ಹೌದಾ? ಇನ್ ದಿ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ AlCl3. ನೋಡಿದ ತಕ್ಷಣ ಗೊತ್ತಾಗಿರಬಹುದು ನಿಮ್ ರಿಯಾಕ್ಷನ್ ಯಾವುದು ಅಂತ. ಹೌದಲ್ಲ? ಏನ್ ಹೇಳಿ ನೋಡೋಣ ಇದು? ದಿಸ್ ಈಸ್ ಅನ್ಹೈಡ್ರಸ್ AlCl3, ಬೆಂಜಿನ್ ರಿಂಗ್ ಇದೆ. ಹೌದಾ? ಸೊ ಬೆಂಜಿನ್ ರಿಂಗ್ ಯಾರ ಜೊತೆ ರಿಯಾಕ್ಟ್ ಮಾಡ್ತಾ ಇದೆ? ಅಸಿಡ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಮಾಡ್ತಾ ಇದೆ. ಹೌದಾ? ಸೊ ದಿಸ್ ಈಸ್ ಫ್ರೆಡೆಲ್ ಕ್ರಾಫ್ಟ್ ಅಸೈಲೇಷನ್ ರಿಯಾಕ್ಷನ್. ಯಾವ್ದ್ರಿ ಇದು? ಫ್ರೆಡೆಲ್ ಕ್ರಾಫ್ಟ್ ಅಸೈಲೇಷನ್ ರಿಯಾಕ್ಷನ್, FC ಅಸೈಲೇಷನ್ ರಿಯಾಕ್ಷನ್. ನೆನಪಿಟ್ಟುಕೊಂಡ್ಬಿಡಿ, ಯಾವಾಗಲಾದ್ರೂ ಬೆಂಜಿನ್ ರಿಂಗ್ ಅಥವಾ ಯಾವುದೇ ಒಂದು ಅರೋಮ್ಯಾಟಿಕ್ ಕಂಪೌಂಡ್ ಜೊತೆ ನಮ್ದು ಅಲ್ಕೈಲ್ ಹೆಲೈಡ್ ಅಥವಾ ಅಸೈಲ್ ಹೆಲೈಡ್ ಯಾವ್ದಾದ್ರು ರಿಯಾಕ್ಟ್ ಮಾಡ್ತಾ ಇದ್ರೆ ಇನ್ ದಿ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ AlCl3, ಹೈಡ್ರಸ್ AlCl3, ದಟ್ ಇಸ್ ಡೆಫಿನೆಟ್ಲಿ ಫ್ರೆಡೆಲ್ ಕ್ರಾಫ್ಟ್ ರಿಯಾಕ್ಷನ್. ಇಲ್ಲಿ ಅಲ್ಕೈಲ್ ಹೆಲೈಡ್ ಇದ್ರೆ ಫ್ರೆಡೆಲ್ ಕ್ರಾಫ್ಟ್ ಅಲ್ಕೈಲೇಷನ್ ಅಂತ ಕರಿಬೇಕು. ಇಲ್ಲಿ ಅಸೈಲ್ ಹೆಲೈಡ್ ಇದ್ರೆ ಫ್ರೆಡೆಲ್ ಕ್ರಾಫ್ಟ್ ಅಸೈಲೇಷನ್ ಅಂತ ಕರಿಬೇಕು. ಇಲ್ಲಿ ಏನಾಗುತ್ತೆ ಕೆಲಸ?
ಬೆಂಜಿನ್ ರಿಂಗ್ ಮೇಲೆ ಒಂದ್ ಕಡೆಯಿಂದ ಯಾವ್ದಾದ್ರು ಒಂದು ಪೊಸಿಷನ್ ದಿಂದ ಹೈಡ್ರೋಜನ್ ಹೊರಟೋಗುತ್ತೆ, ಅಲ್ಲಿಗೆ ಏನ್ ಬಂದ್ ಅಟ್ಯಾಚ್ ಆಗುತ್ತೆ, ಸಿ ಡಬಲ್ ಬಾಂಡ್ ಸಿ ಎಸ್ ಗ್ರೂಪ್ ಅಟ್ಯಾಚ್ ಆಗುತ್ತೆ. ಹೌದಾ? ಸೊ ದಿಸ್ ಈಸ್ ಆರ್ ಕಂಪೌಂಡ್. ಏನ್ ಬರುತ್ತೆ ನೋಡಿ, ದಿಸ್ ಆರ್ ಬೆಂಜಿನ್ ರಿಂಗ್, ಇಲ್ಲಿಂದ ಹೈಡ್ರೋಜನ್ ಹೊರಟೋಗಿ ಸಿ ಡಬಲ್ ಬಾಂಡ್ ಸಿ ಎಸ್ 3. ಈ ಈ ಗ್ರೂಪ್ ಫಾರ್ಮೇಶನ್ ಆಯ್ತು. ದಿಸ್ ಇಸ್ ಕಾಲ್ಡ್ ಆಸ್ ಅಸಿಟೋಫಿನೋನ್. ಏನಂತ ಕರಿತೀವಿ ನಾವು ಇದನ್ನ? ಅಸಿಟೋಫಿನೋನ್ ಅಂತ ಕರಿತೀವಿ. ಕಾಲ್ ಇಟ್ ಆಸ್ ಅಸಿಟೋಫಿನೋನ್. ದಿಸ್ ಈಸ್ ಅವರ್ ಬಿ. ಏನಿದು? ಬಿ. ಹೌದಾ? ಸೊ ನೆಕ್ಸ್ಟ್ ಏನ್ ಮಾಡುತ್ತೆ ಅಂತಂದ್ರೆ, ದಿಸ್ ಬಿ ವಿಲ್ ರಿಯಾಕ್ಟ್ ವಿತ್ ಮಿಥೈಲ್ ಮ್ಯಾಗ್ನೀಷಿಯಂ ಬ್ರೋಮೈಡ್. ನೋಡಿ ಇಲ್ಲಿ ಬರೆಯೋಣ ಇದನ್ನ. ಏನಿತ್ತು ನಮ್ದು ಇದು ಕಂಪೌಂಡ್? ವಾಟ್ ವಾಸ್ ಅವರ್ ಕಂಪೌಂಡ್? ಅವರ್ ಕಂಪೌಂಡ್ ವಾಸ್ ಲೈಕ್ ದಿಸ್. ಬೆಂಜಿನ್ ರಿಂಗ್ ಇತ್ತ, ಸಿ ಡಬಲ್ ಬಾಂಡ್ ಎಸ್ 3 ಅಂತ ಇತ್ತ, ಅಸಿಟೋಫಿನೋನ್. ಇದರ ಹೆಸರು ಏನು? ಸಿಟೋಫಿನೋನ್. ಸಿಟೋಫಿನೋನ್. ಇದ್ರ ಜೊತೆ ಏನ್ ರಿಯಾಕ್ಟ್ ಮಾಡ್ತಾ ಇದಾರೆ ಅವರು? ದೇ ಆರ್ ರಿಯಾಕ್ಟಿಂಗ್ H3Mgr, ಮಿಥೈಲ್ ಮ್ಯಾಗ್ನೀಷಿಯಂ ಬ್ರೋಮೈಡ್. ಶಾರ್ಟ್ಕಟ್ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಒಂದು ವಿಡಿಯೋದಲ್ಲಿ. ಸೊ ಬೇಕು ಅಂತಂದ್ರೆ ಯು ಕ್ಯಾನ್ ಗೋ ಅಂಡ್ ವಾಚ್ ದಟ್ ವಿಡಿಯೋ. ಇಲ್ಲಿ ಇನ್ನೊಂದ್ಸರ್ತಿ ಹೇಳ್ತೀನಿ ನೋಡಿ. ಇಲ್ಲಿ ಏನ್ ಮಾಡ್ಬೇಕು ಗೊತ್ತಾ? ವೆನೆವರ್ ಅವರ್ ಕಾರ್ಬೋನಿಲ್ ಕಂಪೌಂಡ್ ರಿಯಾಕ್ಟ್ ವಿತ್ ದಿಸ್ ಗ್ರಿಗ್ನಾರ್ಡ್ ರಿಯೇಜೆಂಟ್, ಏನಂತ ಕರಿತೀವಿ ನಾವು ಇದನ್ನ? ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತ ಕರಿತೀವಿ. ಏನ್ ಮಾಡ್ಬೇಕಂದ್ರೆ ಸಿ ಡಬಲ್ ಬಾಂಡ್ ಇರೋದನ್ನ COH ಮಾಡಬೇಕು. COH. ಹೌದಾ? ಆಮೇಲೆ ಈ ಕಾರ್ಬನ್ಗೆ ಇಲ್ಲಿ ಯಾವ್ದು ಗ್ರೂಪ್ ಇರುತ್ತಾ, ಈ ಗ್ರೂಪ್ ಅನ್ನ, ಈ ಅಲ್ಕೈಲ್ ಗ್ರೂಪ್ ಅನ್ನ ತಂದು ಡೈರೆಕ್ಟ್ ಆಗಿ ಅಟ್ಯಾಚ್ ಮಾಡಿಬಿಡ್ಬೇಕು. ಇದನ್ನ ಅಟ್ಯಾಚ್ ಮಾಡಬೇಕು. ಇಲ್ಲಿ ಮೇಲ್ಗಡೆ ಹೋಗುತ್ತೆ, ಇಲ್ಲಿ ಯಾವ್ದು ಒಂದು ಹೈಡ್ರೋಜನ್ ಏನ್ ಮಾಡ್ಬೇಕು, ಇಲ್ಲಿ ಅಟ್ಯಾಚ್ ಮಾಡಿಬಿಡ್ಬೇಕು. ಹೌದಾ? ಈ ಕಂಪೌಂಡ್ ಇಲ್ಲಿ ಬರೆದ್ರೆ ಏನಾಗುತ್ತೆ? ವಿ ವಿಲ್ ಹ್ಯಾವ್ ದ ಕಂಪೌಂಡ್ ಲೈಕ್ ದಿಸ್. ಏನ್ ಬರುತ್ತೆ ನೋಡಿ ಇಲ್ಲಿ, CO ಮೈನಸ್ ಆಗಿರುತ್ತೆ ಇದು. ಹೌದಾ? ಇಲ್ಲಿ CS3 ಇರುತ್ತಾ, ಆಮೇಲೆ ಇಲ್ಲಿಂದ ಬಂದಿರೋ CS3 ಇದು. ಹೌದಾ? ಆಕ್ಚುಲಿ ಇದು ಮೈನಸ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ MgBr, OMgBr ಇರುತ್ತೆ. OMgBr. ಇದನ್ನ ಸಮ್ ಟೈಮ್ಸ್ ಏನ್ ಮಾಡ್ತೀರಾ ಅಂದ್ರೆ ನೀವು ಹೈಡ್ರೋಲೈಸ್ ಮಾಡಬೇಕು. ಹೈಡ್ರೋಲೈಸಿಸ್ ಇನ್ ದಿ ಪ್ರೆಸೆನ್ಸ್ ಆಫ್ ಆಸಿಡ್, ಅಸಿಡಿಕ್ ಹೈಡ್ರೋಲೈಸಿಸ್. ಆರ್ ಸಮ್ ಟೈಮ್ಸ್ ಇದನ್ನ H3O+ ಅಂತಾನೂ ಬರೆದಿರ್ತಾರೆ. ಬೋತ್ ಆರ್ ಸೇಮ್, ಏನ್ ಡಿಫ್ರೆನ್ಸ್ ಇಲ್ಲ, ಎಲ್ಲ ಮಗಳ ಗಂಡ. ಹೌದಾ? ಈಗ ಏನ್ ಮಾಡಬೇಕು? ಹಿಯರ್ ದ ಹೈಡ್ರೋಲೈಸಿಸ್ ಟೇಕ್ಸ್ ಪ್ಲೇಸ್. ಇಲ್ಲಿ ಏನಾಗುತ್ತೆ? H ಈ ಕಡೆ ಅಟ್ಯಾಚ್ ಆಗುತ್ತೆ, OH ಈ ಕಡೆ ಅಟ್ಯಾಚ್ ಆಗುತ್ತೆ. ಹೌದಾ? ತರ ಎಕ್ಸ್ಟ್ರಾ ಸ್ಟೆಪ್ ಅನ್ಕೋಬೇಡಿ. ಇದನ್ನ ಒಂದೇ ಸ್ಟೆಪ್ ಅಲ್ಲಿ ಇವನ್ ಬರಿಬಹುದು, ಏನ್ ತೊಂದರೆ ಇಲ್ಲ. MgOH. ಸೊ ದಿಸ್ ಇಸ್ ಅವರ್ ಕಂಪೌಂಡ್. ಇದೇನ್ ಬಂತಲ್ಲ, ಇದು ನಮ್ದು ಕಂಪೌಂಡ್. ಅರ್ಥ ಆಯ್ತಾ ಇದು? ನೆನಪಿಟ್ಟುಕೊಳ್ಳಿ, ಯಾವ್ದಾದ್ರು ಒಂದು ಕಾರ್ಬೋನಿಲ್ ಕಂಪೌಂಡ್ ಇದ್ರೆ ಅದಕ್ಕೆ ನೀವೇನಾದ್ರೂ R-MgX ನ ಆಡ್ ಮಾಡ್ತಾ ಇದ್ರೆ ಎರಡು ಕೆಲಸ ಮಾಡಿ. ಏನಂತಂದ್ರೆ ಫಸ್ಟ್ ಈ R- ಗ್ರೂಪ್ ಅನ್ನ ಕಾರ್ಬನ್ಗೆ ಬಾಂಡ್ ಮಾಡಿ, ಒಂದ್ ಕೆಲಸ ಮುಗೀತು. ಇನ್ನೊಂದ್ ಕೆಲಸ, ಇದು ಸಿ ಡಬಲ್ ಬಾಂಡ್ ಇರೋದನ್ನ ಸಿ ಸಿಂಗಲ್ ಬಾಂಡ್ OH ಅಂತ ಬರ್ದ್ಬಿಡಿ. RCOH. ಹೌದಾ? ಇದು R, ಇದು R'. ಇಷ್ಟೇ, ಮುಗಿತು, ಫಿನಿಶ್. ಅರ್ಥ ಆಯ್ತಾ? ಆನ್ಸರ್ ಏನಾಗುತ್ತೆ ಅಂತ ನೋಡೋಣ ಇದರದ್ದು. ಇದನ್ನು ಕಂಡೆನ್ಸ್ಡ್ ಫಾರ್ಮ್ ಅಲ್ಲಿ ಬರ್ತಿದ್ದಾರೆ. ಇನ್ನೊಂಚೂರು ಇದನ್ನ ಹೇಳ್ಬಿಡ್ತೀನಿ ಇಲ್ಲಿ. ದೇ ಹ್ಯಾವ್ ರಿಟರ್ನ್ ದಿಸ್ ಇನ್ ಕಂಡೆನ್ಸ್ಡ್ ಫಾರ್ಮ್. ಹೌದಾ? ಸೊ ಕಂಡೆನ್ಸ್ಡ್ ಫಾರ್ಮ್ ಅಲ್ಲಿ ಯಾವ ತರ ಆಗುತ್ತೆ ನೋಡಿ ಇದು. ದಿಸ್ ಈಸ್ ಅವರ್ ಕಾರ್ಬನ್. ಕಾರ್ಬನ್ ಮೇಲೆ ಇದೆ 2 CS ಗ್ರೂಪ್ ಇದೆಯಾ? H3 ಟ್ವೈಸ್ C. ಇದ್ರ ಮೇಲೆ OH ಗ್ರೂಪ್ ಇದೆ. OH. ದಿಸ್ ಇಸ್ ಅವರ್ ಫಿನೈಲ್ ರಿಂಗ್, ಬೆಂಜಿನ್ ರಿಂಗ್. ಇದು ಬೆಂಜಿನ್ ರಿಂಗ್. ಸೊ ದಿಸ್ ಇಸ್ ಅವರ್ ಆನ್ಸರ್. ನೋಡಿ ಏನಿದೆ ಇದು? S3 ಟ್ವೈಸ್ COH C6H5. ನೋಡಿ ಯಾವ್ದಿದೆ ನೋಡಿ? S3 ಟ್ರೈಸ್ COH C6H5, S3CH, H3CHOH C2H5. ಇದು ಅಲ್ಲ. H3CHOH H5. ಇಲ್ಲಿ 2 CS ಗ್ರೂಪ್ ಇದೆ, ಇದು ಅಲ್ಲ. ಹೌದಾ? ಡಬಲ್ ಬಾಂಡ್ ಇದೆ, ಇದು ಅಲ್ಲ. ನೋಡಿ ಇಲ್ಲಿ ಪ್ರಿಂಟಿಂಗ್ ಅಲ್ಲಿ ಮಿಸ್ಟೇಕ್ ಆಗಿದೆ. ದಟ್ ಈಸ್ CH3 ಟ್ವೈಸ್ COH C6H5. ಆಯ್ತಾ ಇದು? ಹೌದಾ? ಡೈರೆಕ್ಟ್ ಆಗಿ ಪ್ರಾಡಕ್ಟ್ ಕೊಟ್ಟಿದ್ರೆ ನೀವು ಬರೆದ್ ಬಿಡ್ತೀರಾ ಅಂತ ಏನ್ ಮಾಡಿದ್ದಾರೆ, ಒಂದು ಸ್ವಲ್ಪ ಕನ್ಫ್ಯೂಷನ್ ಮಾಡಿದ್ದಾರೆ. ಹೌದಾ? ತರ ಕೊಟ್ಟಿರ್ತಾರೆ. ಕ್ಲಿಯರ್ ಆಯ್ತಾ ಇದು? ವೆರಿ ಗುಡ್. ವಿಲ್ ಗೋ ಫಾರ್ ನೆಕ್ಸ್ಟ್. ಬೆಂಜೀನ್ ಕಾರ್ಬಾಲ್ಡಿಹೈಡ್ ಈಸ್ ಟ್ರೀಟೆಡ್ ವಿತ್. ನೋಡಿ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ದೇ ಹ್ಯಾವ್ ಟ್ರೀಟೆಡ್
ಬೆಂಜೀನ್ ಕಾರ್ಬಾಲ್ಡಿಹೈಡ್. ಡಿಯರ್ ಸ್ಟೂಡೆಂಟ್ಸ್, ಕಾರ್ಬಾಲ್ಡಿಹೈಡ್ ಅಂತಂದ್ರೆ ಮತ್ತೆ ಕನ್ಫ್ಯೂಸ್ ಆಗಬೇಡಿ. ಸರ್ ಇದು ಕಾರ್ಬಾಲ್ಡಿಹೈಡ್ ಅಂತ ಕೊಟ್ಟಿದ್ದಾರೆ, ನಮ್ಗೆ ಬೆಂಜಾಲ್ಡಿಹೈಡ್ ಗೊತ್ತು, ತುಂಬಾ ಪರಿಚಯ ಇದೆ ನಮಗೆ ಬೆಂಜಾಲ್ಡಿಹೈಡ್. ಕಾರ್ಬಾಲ್ಡಿಹೈಡ್ ಅಂದ್ರೆ ಏನು? ಡಿಯರ್ ಸ್ಟೂಡೆಂಟ್ಸ್, ಇಫ್ aldehyde group is present on cyclic compound, ಸಪೋಸ್ ನಮ್ದು ಏನಾದ್ರು aldehyde ಗ್ರೂಪ್ ಯಾವುದು CHO ಗ್ರೂಪ್ ಏನಾದ್ರು ಸೈಕ್ಲಿಕ್ ಕಂಪೌಂಡ್ ಮೇಲೆ ಇದ್ರೆ ಅದಕ್ಕೆ ಕರಿಬೇಕು ನಾವು ಕಾರ್ಬಾಲ್ಡಿಹೈಡ್ ಅಂತ ಕರಿಬೇಕು, ಕಾರ್ಬಾಲ್ಡಿಹೈಡ್. ಸೊ ಬೆಂಜಿನ್ ಇಸ್ ಸೈಕ್ಲಿಕ್ ಕಂಪೌಂಡ್, ಹೌದಾ? however it is aromatic cyclic compound, so that's why it is named as benzene carbaldehyde. ಅದಕ್ಕೆ ನಾವೇನ್ ಮಾಡ್ತೀವಿ, ನೇಮ್ ಅನ್ನೋದನ್ನ ಬೆಂಜೀನ್ ಕಾರ್ಬಾಲ್ಡಿಹೈಡ್ ಅಂತ ಬರಿತೀವಿ. ಇದನ್ನ ಏನ್ ಮಾಡಿದ್ದಾರೆ ಅವರು, ದೇ ಹ್ಯಾವ್ ಟ್ರೀಟೆಡ್ ದಿಸ್ ಬೆಂಜೀನ್ ಕಾರ್ಬಾಲ್ಡಿಹೈಡ್ ವಿತ್ ಕಾನ್ಸಂಟ್ರೇಟೆಡ್ NaOH, ಕಾನ್ಸಂಟ್ರೇಟೆಡ್ NaOH. ಹೌದಾ? ನೆನಪಿಟ್ಕೊಂಡ್ಬಿಡಿ, ಅಲ್ಡಿಹೈಡ್ ಅಥವಾ ಕೀಟೋನ್ಗಳನ್ನ ತಗೊಂಡು ಕಾನ್ಸಂಟ್ರೇಟೆಡ್ NaOH ಅಥವಾ ಡೈಲ್ಯೂಟ್ NaOH ಅಂತ ಏನಾದ್ರು ಬರೆದ್ರೆ ನಮ್ಮಲ್ಲಿ ಎರಡು ರಿಯಾಕ್ಷನ್ ಪಾಸಿಬಲ್ ಇರುತ್ತೆ, ನೆನಪಿಟ್ಕೊಳ್ಳಿ. ಹೌದಾ? ವೆನೆವರ್ aldehydes or ketones react with alkali, especially sodium hydroxide or potassium hydroxide, may be concentrated or dilute. ಎರಡು ಪಾಸಿಬಿಲಿಟಿ ಇದೆ, ಹೌದಾ? ಫಸ್ಟ್ ಏನಂತಂದ್ರೆ ಇಟ್ ಮೇ ಬಿ ಅಲ್ಡಾಲ್ ಕಂಡೆನ್ಸೇಷನ್. ಯಾವ ರಿಯಾಕ್ಷನ್ ಆಗ್ಬಹುದು? ಅಲ್ಡಾಲ್ ಕಂಡೆನ್ಸೇಷನ್ ಆಗ್ಬಹುದು, ಹೌದಾ? ಸೆಕೆಂಡ್ ಪಾಸಿಬಿಲಿಟಿ ಏನು? ಖನೀಜ್ ರೋಜ್ ರಿಯಾಕ್ಷನ್ ಆಗ್ಬಹುದು, ಹೌದಾ? ಎರಡಕ್ಕೂ ಕಂಡೀಷನ್ ಗೊತ್ತಿರಬೇಕು ನಿಮಗೆ. ಅಲ್ಡಾಲ್ ಕಂಡೆನ್ಸೇಷನ್ ಆಗಬೇಕಾದ್ರೆ ಅವರ್ aldehyde ಆರ್ ಕೀಟೋನ್ ಶುಡ್ ಕಂಟೈನ್ ಅಲ್ಫಾ ಹೈಡ್ರೋಜನ್. ಏನಿರಬೇಕು? ಅಲ್ಫಾ ಹೈಡ್ರೋಜನ್ ಇರಬೇಕು. ದೆನ್ ಓನ್ಲಿ ಇಟ್ ವಿಲ್ ಗಿವ್ ಅಲ್ಡಾಲ್ ಕಂಡೆನ್ಸೇಷನ್. ಇನ್ ಕೇಸ್ ನಮ್ aldehyde ಅಲ್ಲಿ ಅಲ್ಫಾ ಹೈಡ್ರೋಜನ್ ಇರಲಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಅಂಡರ್ಗೋ ಖನೀಜ್ ರೋಜ್ ರಿಯಾಕ್ಷನ್, ಗಿವ್ ಒನ್ ಆಕ್ಸಿಡೈಸ್ಡ್ ಪ್ರಾಡಕ್ಟ್, ಒನ್ ರೆಡ್ಯೂಸ್ಡ್ ಪ್ರಾಡಕ್ಟ್, ಹೌದಾ? ಈಗ ಏನೇನಿದೆ ಅಂತ ನೋಡೋಣ. ಕಾನ್ಸಂಟ್ರೇಟ್ ಅಲ್ಕಲಿ ಅಂತ ಹೇಳಿದ್ದಾರೆ, ಬೆಂಜೀನ್ ಕಾರ್ಬಾಲ್ಡಿಹೈಡ್ ಅಂತ ಹೇಳಿದ್ದಾರೆ, ಹೌದಾ? ಇಟ್ ವಿಲ್ ಗಿವ್ ದ ಪ್ರಾಡಕ್ಟ್ ಎ ಅಂಡ್ ಬಿ. ಎರಡು ಪ್ರಾಡಕ್ಟ್ ಬರುತ್ತೆ ಅಂತ ನೋಡಿ, ಎ ಅಂಡ್ ಬಿ. ಎರಡು ಪ್ರಾಡಕ್ಟ್ ಬರುತ್ತೆ, ಎ ಅಂಡ್ ಬಿ, ಹೌದಾ? The product A can be used for food preservative. ಏನಂತ ಯೂಸ್ ಮಾಡಬಹುದು ನಾವು? ಫುಡ್ ಪ್ರಿಸರ್ವೇಟಿವ್ ಅಂತ ಯೂಸ್ ಮಾಡಬಹುದು. ಎ ಅನ್ನ ಫುಡ್ ಪ್ರಿಸರ್ವೇಟಿವ್ ಅಂತ ಯೂಸ್ ಮಾಡಬಹುದು, ಹೌದಾ? ಸೊ ಬಿ ಅನ್ನ ಏನ್ ಮಾಡಬಹುದು? ಬಿ ಇಸ್ ಆನ್ ಅರೋಮ್ಯಾಟಿಕ್ ಹೈಡ್ರಾಕ್ಸಿ ಕಂಪೌಂಡ್. ಬಿ ಯಾವುದು? ಅರೋಮ್ಯಾಟಿಕ್ ಹೈಡ್ರಾಕ್ಸಿ ಕಂಪೌಂಡ್ ವೇರ್ OH ಗ್ರೂಪ್ ಇಸ್ ಲಿಂಕ್ಡ್ ಟು sp3 ಹೈಬ್ರಿಡೈಸ್ಡ್ ಕಾರ್ಬನ್. ಅಲ್ಲಿ OH ಗ್ರೂಪ್ ಎಲ್ಲಿದೆ ಅಂತೆ? sp3 ಹೈಬ್ರಿಡೈಸ್ಡ್ ಕಾರ್ಬನ್ ಮೇಲಿದೆ, ಹೈಬ್ರಿಡೈಸ್ಡ್ ಕಾರ್ಬನ್ ಮೇಲಿದೆ, ಹೌದಾ? ಸೊ ದಟ್ ಕಾರ್ಬನ್ ಈಸ್ ಬಾಂಡೆಡ್ ಟು ಬೆಂಜಿನ್ ರಿಂಗ್. ಆ ಕಾರ್ಬನ್ ಯಾರಿಗೆ ಅಟ್ಯಾಚ್ ಆಗಿದೆ? ಬೆಂಜಿನ್ ರಿಂಗ್ ಗೆ ಅಟ್ಯಾಚ್ ಆಗಿದೆ. ಎರಡು ಪ್ರಾಡಕ್ಟ್ ಬರುತ್ತೆ, ಒನ್ ಈಸ್ ಎ, ಒನ್ ಈಸ್ ಬಿ. ಎ ಏನು? ದಟ್ ಈಸ್ ಅವರ್ ಫುಡ್ ಪ್ರಿಸರ್ವೇಟಿವ್. ಡಿಯರ್ ಸ್ಟೂಡೆಂಟ್ಸ್, ಮ್ಯಾಕ್ಸಿಮಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಫುಡ್ ಪ್ರಿಸರ್ವೇಟಿವ್ ಅಂತ ಸೋಡಿಯಂ ಬೆಂಜೋಯೇಟ್ ಅನ್ನು ಯೂಸ್ ಮಾಡ್ತೀವಿ. ನೆನಪಿರಲಿ, ಇದೊಂದು ಕಾಮನ್ ಸಿಂಪಲ್ ಕ್ವಶನ್, ಇದು ಜನರಲ್ ನಾಲೆಜ್, ಹೌದಾ? ಸೊ ಫುಡ್ ಪ್ರಿಸರ್ವೇಟಿವ್ ಅಂತ ನಾವು ಏನ್ ಯೂಸ್ ಮಾಡ್ತೀವಿ? ಸೋಡಿಯಂ ಬೆಂಜೋಯೇಟ್ ಅನ್ನು ಯೂಸ್ ಮಾಡ್ತೀವಿ. ಫುಡ್ ಪ್ರಿಸರ್ವೇಟಿವ್ ಅಂತ ಹೇಳಿದಾರೆ ಅಂತಂದ್ರೆ ಮೇ ಬಿ ಸೋಡಿಯಂ ಬೆಂಜೋಯೇಟ್ ಇರಬಹುದು, ಹೌದಾ? ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಇಲ್ಲಿ, ಹೌದಲ್ಲ? 4 ಆಪ್ಷನ್ ಅಲ್ಲಿ ಸೋಡಿಯಂ ಬೆಂಜೋಯೇಟ್ ಅಂತ ಕಾಮನ್ ಇದೆ, ಇಸ್ಂಟ್ ಇಟ್? ಆಪ್ಷನ್ ಎ ಅಂತೂ ಸೋಡಿಯಂ ಬೆಂಜೋಯೇಟ್ ಫಿಕ್ಸ್ ಆಯ್ತು. ಆಪ್ಷನ್ ಬಿ ಏನಿದೆ ಅಂತಂದ್ರೆ ಇದೊಂದು ಅರೋಮ್ಯಾಟಿಕ್ ಹೈಡ್ರಾಕ್ಸಿ ಕಂಪೌಂಡ್ ಅಂತೆ. ಅರೋಮ್ಯಾಟಿಕ್ ಅಂದ್ರೆ ಬೆಂಜಿನ್ ರಿಂಗ್ ಇರಬೇಕಾ, ಹೈಡ್ರಾಕ್ಸಿ ಅಂತಾರೆ OH ಗ್ರೂಪ್ ಇರಬೇಕಾ? ಒಂದು ಕಂಡೀಷನ್ ಇದೆ. ಏನಪ್ಪಾ ಕಂಡೀಷನ್ ಅಂತಂದ್ರೆ OH ಗ್ರೂಪ್ ಕಾರ್ಬನ್ ಮೇಲೆ ಅಟ್ಯಾಚ್ ಆಗಿದೆ. ಯಾವ ತರ ಕಾರ್ಬನ್? sp3 ಹೈಬ್ರಿಡೈಸ್ಡ್ ಕಾರ್ಬನ್. ಕಾರ್ಬನ್ ಈಸ್ sp3 ಹೈಬ್ರಿಡೈಸ್ಡ್ ಕಾರ್ಬನ್, ಹೌದಾ? ಅಂಡ್ ದಟ್ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಈಸ್ ಬಾಂಡೆಡ್ ಟು ಬೆಂಜಿನ್ ರಿಂಗ್. OH ಗ್ರೂಪ್ ಡೈರೆಕ್ಟ್ ಆಗಿ ಬೆಂಜಿನ್ ಗೆ ಬಾಂಡ್ ಆಗಿಲ್ಲ. OH ಗ್ರೂಪ್ ಒಂದು ಕಾರ್ಬನ್ ಗೆ ಬಾಂಡ್ ಆಗಿದೆ, ಆ ಕಾರ್ಬನ್ ಬೆಂಜಿನ್ ರಿಂಗ್ ಗೆ ಬಾಂಡ್ ಆಗಿದೆ. ಆ ತರ ಕಂಪೌಂಡ್ ಯಾವುದು? ಹೌದಾ? ಥಿಂಕ್ ಮಾಡೋಣ. ಓಕೆ, ಇದನ್ನ ಸಾಲ್ವ್ ಮಾಡೋಣ. ಯಾವ ತರ ಸಾಲ್ವ್ ಮಾಡೋದು ನೋಡ್ರಿ. ಸ್ಟ್ರಕ್ಚರ್ ಬರೆಯೋಣ. ಬೆಂಜೀನ್ ಕಾರ್ಬಾಲ್ಡಿಹೈಡ್ ಇಸ್ ನಥಿಂಗ್ ಬಟ್ ಬೆಂಜಾಲ್ಡಿಹೈಡ್. ನೋಡಿ, ಬೆಂಜೀನ್ ಕಾರ್ಬಾಲ್ಡಿಹೈಡ್ ಅಂದ್ರೆ ಏನಿದು? ಬೆಂಜಾಲ್ಡಿಹೈಡ್, ಎರಡು ಒಂದೇ. ಈ ಡಬಲ್ ಬಾಂಡ್ OH, ಟೂ ಮಾಲಿಕ್ಯೂಲ್ಸ್ ತಗೋಣ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ದಿಸ್ ಇಸ್ ಅವರ್ ಫಂಕ್ಷನಲ್ ಗ್ರೂಪ್. CHO ಏನಿದು ಫಂಕ್ಷನಲ್ ಗ್ರೂಪ್. ಈ ಫಂಕ್ಷನಲ್ ಗ್ರೂಪ್ ಯಾರ ಮೇಲೆ ಬಾಂಡ್ ಆಗಿರುತ್ತಲ್ಲ, ಯಾವ ಕಾರ್ಬನ್ ಮೇಲೆ ಬಾಂಡ್ ಆಗಿರುತ್ತಲ್ಲ, ದಟ್ ಕಾರ್ಬನ್ ಇಸ್ ಕಾಲ್ಡ್ ಆಸ್ ಅಲ್ಫಾ ಕಾರ್ಬನ್. ಆ ಕಾರ್ಬನ್ ಏನ್ ಕರಿತೀವಿ ನಾವು? ಅಲ್ಫಾ ಕಾರ್ಬನ್ ಅಂತ ಕರಿತೀವಿ, ಅಲ್ಫಾ ಕಾರ್ಬನ್, ಹೌದಾ? ಈ ಅಲ್ಫಾ ಕಾರ್ಬನ್ ಮೇಲೆ ಹೈಡ್ರೋಜನ್ ಇದೆಯಾ ಚೆಕ್ ಮಾಡಿ. ದಿಸ್ ಕಾರ್ಬನ್ ಇಸ್ ಬಾಂಡೆಡ್ ವಿತ್ ಅನದರ್ ಕಾರ್ಬನ್. ಒಂದು ಬಾಂಡ್ ಆಗಿದೆ, ಈ ಕಡೆ ಒಂದು ಬಾಂಡ್ ಆಗಿದೆ, ಈ ಕಡೆ ಈ ಕಡೆ ಈ ಕಡೆ ನೋಡಿ 4 ಬಾಂಡ್ ಆಗೋಗಿದೆ ಆಲ್ರೆಡಿ. ಕಾರ್ಬನ್ ಈಸ್ ಆಲ್ರೆಡಿ ಟೆಟ್ರಾವ್ಯಾಲೆಂಟ್. ಸೊ ದೇರ್ ಇಸ್ ನೋ ಪಾಸಿಬಿಲಿಟಿ ಆಫ್ ಹ್ಯಾವಿಂಗ್ ಹೈಡ್ರೋಜನ್. ಇಲ್ಲಿ ಹೈಡ್ರೋಜನ್ ಇಲ್ಲ.
ಸೊ ಮೀನ್ಸ್ ದೇರ್ ವಿಲ್ ಬಿ ನೋ ಅಲ್ಫಾ ಹೈಡ್ರೋಜನ್. ಅಲ್ಫಾ ಹೈಡ್ರೋಜನ್ ಇಲ್ಲಂದ್ರೆ ಯಾವ ರಿಯಾಕ್ಷನ್ ಆಗುತ್ತೆ ಅಂತ ಹೇಳ್ತೀನಿ ನಾನು. ಎಸ್, ವೆರಿ ಗುಡ್. ಯಾವ್ದಾಗತ್ತೆ? ಕನೀಸ್ ರೋಜ್ ರಿಯಾಕ್ಷನ್ ಆಗುತ್ತೆ. ಕನೀಸ್ ರೋಜ್ ರಿಯಾಕ್ಷನ್. ಕನೀಸ್ ರೋಜ್ ರಿಯಾಕ್ಷನ್. ಹೌದಾ? ಕನೀಸ್ ರೋಜ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಯುವರ್ ಆಲ್ಡಿಹೈಡ್ ಶುಡ್ ರಿಯಾಕ್ಟ್ ವಿತ್ ಕಾನ್ಸಂಟ್ರೇಟೆಡ್ ಅಲ್ಕಲಿ, ಕಾನ್ಸಂಟ್ರೇಟೆಡ್ NaOH. ಹೌದಾ? ಏನಾಗುತ್ತೆ ಅವಾಗ? ಒನ್ ಮಾಲಿಕ್ಯೂಲ್ ಆಫ್ ಅವರ್ ಆಲ್ಡಿಹೈಡ್ ಈಸ್ ಆಕ್ಸಿಡೈಸ್ಡ್ ಅಂಡ್ ಅನದರ್ ಮಾಲಿಕ್ಯೂಲ್ ಈಸ್ ರೆಡ್ಯೂಸ್ಡ್. ಒಂದು ಮಾಲಿಕ್ಯೂಲ್ ಆಕ್ಸಿಡೈಸ್ ಆಗುತ್ತಾ, ಇನ್ನೊಂದು ಮಾಲಿಕ್ಯೂಲ್ ರೆಡ್ಯೂಸ್ ಆಗುತ್ತೆ. ಹೌದಾ? ಸೊ ಇದು ಆಲ್ಡಿಹೈಡ್ ನ ಆಕ್ಸಿಡೈಸ್ ಮಾಡಿದ್ರೆ ಏನ್ ಬರ್ಬೇಕು ನಮ್ಗೆ? ಇಟ್ ಶುಡ್ ಗಿವ್ ಕಾರ್ಬಾಕ್ಸಿಲಿಕ್ ಆಸಿಡ್. ಹೌದಾ? ನೆಕ್ಸ್ಟ್ ಇದನ್ನ ರೆಡ್ಯೂಸ್ ಮಾಡಿದ್ರೆ ಆಲ್ಡಿಹೈಡ್ ಶುಡ್ ಗಿವ್ ಪ್ರೈಮರಿ ಆಲ್ಕೋಹಾಲ್. ಹೌದಾ? ಬರ್ದ್ ಬಿಡೋಣ ಇದರದ್ದು. ಮಾಲಿಕ್ಯೂಲ್ ಅನ್ನ ಆಕ್ಸಿಡೈಸ್ ಮಾಡೋಣ. ಆಕ್ಸಿಡೈಸ್ ಮಾಡಿದ್ರೆ ಏನ್ ಬರುತ್ತೆ ನೋಡ್ರಿ. ಹ್ಯಾವ್ ದ ಕಂಪೌಂಡ್ ಲೈಕ್ ದಿಸ್. C double bond O, O minus Na, A plus. ಅಯಾನಿಕ್ ಫಾರ್ಮಲ್ ಆದ್ರೂ ಬರಿಬಹುದು ಅಥವಾ COONe ಅಂತಾನು ಬರಿಬಹುದು. ಸೊ ದಿಸ್ ಈಸ್ ಅವರ್ ಸೋಡಿಯಂ ಬೆಂಜೋಯೇಟ್. ಏನಿದು? ಸೋಡಿಯಂ ಬೆಂಜೋಯೇಟ್. ನಾವು ಹೇಳಿದ್ವಲ್ಲ ಫುಡ್ ಪ್ರಿಸರ್ವೇಟಿವ್, ಇದೇ ಕಂಪೌಂಡ್. ಒಂದಂತೂ ಬಂತು, ಬಾ ಸಮಾಧಾನ ಆಯ್ತು. ಹೌದಾ? ನೆಕ್ಸ್ಟ್ ಕಂಪೌಂಡ್ ಏನು? ದಿಸ್ ಇಸ್ ಅವರ್ A. Then what about second compound? Second compound ನಾನು ಇಲ್ಲಿ ಬರೀತೀನಿ ನೋಡಿ. Write second compound here. ನೋಡಿ ಒಂಚೂರು ಏನಾಗುತ್ತೆ ಅಂತಂದ್ರೆ ಸೆಕೆಂಡ್ ಕಂಪೌಂಡ್ ಏನಾಗುತ್ತೆ, ಈ ಮಾಲಿಕ್ಯೂಲ್ ಏನ್ ಮಾಡಿ ಒಂದ್ ಸ್ಟೆಪ್ ರಿಡ್ಯೂಸ್ ಮಾಡಿದ್ರೆ HO ಇರೋದು ಏನಾಗುತ್ತೆ ನಮ್ಗೆ? HO is converted into, ಬರೀತೀನಿ ನಾನು, ಡಬಲ್ ಬಾಂಡ್ OH ಇರುತ್ತಲ್ಲ, ಅಂತೂ ಈಗ ಆಕ್ಸಿಡೈಸ್ ಆಗಿದೆ. ಆಕ್ಸಿಡೈಸ್ ಆಗಿ ಏನ್ ಬಂತು ನಮ್ಗೆ? ಹ್ಯಾಸ್ ಗಿವನ್ ಸೋಡಿಯಂ ಬೆಂಜೋಯೇಟ್. ಈ ಡಬಲ್ ಬಾಂಡ್ ONA ಬಂತು. ಹೌದಾ? ಪ್ಲಸ್ ಇದು ರೆಡ್ಯೂಸ್ ಆಗುತ್ತಂತೆ ನೋಡ್ರಿ. ರೆಡ್ಯೂಸ್ ಮಾಡ್ರಿ ಏನ್ ಬರುತ್ತೆ ನೋಡಿ. ಈಸ್ ಅವರ್ ಬೆಂಜಿನ್ ರಿಂಗ್. ಹೌದಾ? ಆಲ್ಡಿಹೈಡ್ ಗ್ರೂಪ್ ರೆಡ್ಯೂಸ್ ಆದ್ರೆ ಏನ್ ಬರುತ್ತೆ? ಇಟ್ ವಿಲ್ ಪ್ರೊಡ್ಯೂಸ್ H2H. ನೋಡಿ, ಹೈಡ್ರಾಕ್ಸಿಲ್ ಗ್ರೂಪ್ ಇಸ್ ಪ್ರೆಸೆಂಟ್ ಆನ್ sp3 hybridized carbon. ಕಂಡೀಷನ್ ಸ್ಯಾಟಿಸ್ಫೈ ಆಯ್ತಾ? ದಿಸ್ ಕಾರ್ಬನ್ ಇಸ್ ಬಾಂಡೆಡ್ ಟು ಬೆಂಜಿನ್ ರಿಂಗ್. ಹೌದಾ? ಸೊ ಇದರ ಹೆಸರೇನು? ಹೌದಾ? ದಿಸ್ ಇಸ್ ಅವರ್ ಮಿಥೈಲ್ ಗ್ರೂಪ್. ಹೌದಾ? ಮಿಥನಾಲ್ ಇದು. ಈ ಮಿಥನಾಲ್ ಏನ್ ಅಟ್ಯಾಚ್ ಆಗಿದೆ? ಫಿನೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಇಟ್ ಈಸ್ ಫಿನೈಲ್ ಮೆಥನಾಲ್. ಏನಿದೆ ಹೆಸರು? ಫಿನೈಲ್ ಮೆಥನಾಲ್ is our product. This is our sodium benzoate. Another one is phenyl methanol. ಆಪ್ಷನ್ ಯಾವ್ದಿದೆ ಅಂತ ಚೆಕ್ ಮಾಡ್ರಿ ನೋಡೋಣ ಸ್ವಲ್ಪ. ಸೋಡಿಯಂ ಬೆಂಜೋಯೇಟ್, ಪಿಕ್ರಿಕ್ ಆಸಿಡ್. ಪಿಕ್ನಿಕ್ ಆಸಿಡ್, ಪಿಕ್ನಿಕ್ ಇದು, ಪಿಕ್ನಿಕ್ ಅಲ್ಲ ಮತ್ತೆ. ಹೌದಾ? A is wrong. Sodium benzoate and cresol. Cresol also wrong. Sodium benzoate and phenyl methanol. Correct ಇದೆಯಾ? Sodium benzoate and phenyl methanol is our right answer. Here we'll go for next question solve ಮಾಡೋಣ. An organic compound X. ಮಾತ್ರ ಒಂದು ಆರ್ಗ್ಯಾನಿಕ್ ಕಂಪೌಂಡ್ ಇದೆ, ಅದರ ಹೆಸರೇನು? X. X is known. I don't know about that compound. X is oxidized by using acidified K2Cr2O7. ಆ X ಕಂಪೌಂಡ್ ನ K2Cr2O7 ಯೂಸ್ ಮಾಡಿ ಏನ್ ಮಾಡಿದ್ದಾರೆ? ಅಸಿಡಿಫೈ ಮಾಡಿದ್ದಾರೆ. ಹೌದಾ? K2Cr2O7 ಏನಿದು? ದ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಇದೊಂದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. K2Cr2O7 is a strong oxidizing agent. ಹೌದಾ? ದ ಪ್ರಾಡಕ್ಟ್ ಆಬ್ಟೈನ್ಡ್, ಒಂದು ಪ್ರಾಡಕ್ಟ್ ಬರುತ್ತೆ. ಹೌದಾ? ದ ಪ್ರಾಡಕ್ಟ್ ಆಬ್ಟೈನ್ಡ್ ರಿಯಾಕ್ಟ್ ವಿತ್ ಫಿನೈಲ್ ಹೈಡ್ರೋಜನ್. ಇದು ಬಂದಿರೋ ಪ್ರಾಡಕ್ಟ್ ನ ಯಾರ ಜೊತೆ ರಿಯಾಕ್ಟ್ ಮಾಡ್ತಾರೆ? ಫಿನೈಲ್ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಮಾಡ್ತಾರೆ. ಹೌದಾ? ಫಿನೈಲ್ ಹೈಡ್ರೋಜನ್, ಸ್ಟೂಡೆಂಟ್ಸ್ ನೆನಪಿಟ್ಕೊಳ್ಳಿ, ಫಿನೈಲ್ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಮಾಡಿದ್ರೆ, ಇಫ್ ಎನಿ ಕಂಪೌಂಡ್ ರಿಯಾಕ್ಟ್ ವಿತ್ ಫಿನೈಲ್ ಹೈಡ್ರೋಜನ್, ಆ ಫಿನೈಲ್ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಕಂಪೌಂಡ್ ಇಟ್ ಮಸ್ಟ್ ಬಿ ಅ ಕಾರ್ಬೋನಿಲ್ ಕಂಪೌಂಡ್. ಐದರ್ ಇಟ್ ಮೇ ಬಿ ಆಲ್ಡಿಹೈಡ್ ಆರ್ ಕೀಟೋನ್. ಏನ್ ಇರಬಹುದು ಅದು? ಆಲ್ಡಿಹೈಡ್ ಆದ್ರೂ ಇರಬಹುದು, ಕೀಟೋನ್ ಆದ್ರೂ ಇರಬಹುದು. ಹೌದಾ? ನೋಡಿ, ಫಿನೈಲ್ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಮಾಡುತ್ತೆ, ಬಟ್ ಡಸ್ ನಾಟ್ ಆನ್ಸರ್ ಸಿಲ್ವರ್ ಮಿರರ್ ಟೆಸ್ಟ್. ಸಿಲ್ವರ್ ಮಿರರ್ ಟೆಸ್ಟ್ ಕೊಡೋದಿಲ್ಲ ಅಂತೆ. ಸಿಲ್ವರ್ ಮಿರರ್ ಟೆಸ್ಟ್ ಅಂದ್ರೆ ಯಾವುದು? ಸಿಲ್ವರ್ ಮಿರರ್ ಟೆಸ್ಟ್ ಇಸ್ ಕಾಲ್ಡ್ ಆಸ್ ಟಾಲನ್ಸ್ ಟೆಸ್ಟ್. ನಾವೇನ್ ಕರಿತೀವಿ? ಟಾಲನ್ಸ್ ಟೆಸ್ಟ್ ಅನ್ನ ಸಿಲ್ವರ್ ಮಿರರ್ ಟೆಸ್ಟ್ ಅಂತ ಕರಿತೀವಿ. ಟಾಲನ್ಸ್ ಟೆಸ್ಟ್ ಕೊಡೋದಿಲ್ಲ ಅಂತಂದ್ರೆ ಇದ್ರ ಮೀನಿಂಗ್ ಏನು? ಇಟ್ ಇಸ್ ನಾಟ್ ಆಲ್ಡಿಹೈಡ್. ಇಟ್ ಈಸ್ ನಾಟ್ ಆಲ್ಡಿಹೈಡ್. ಇದು ಆಲ್ಡಿಹೈಡ್ ಅಲ್ಲ.
aldehyde ಅಲ್ವೇ ಅಲ್ಲ. ಹೌದಾ? ಯಾಕಂತಂದ್ರೆ the Tollon test is only answered by aldehydes. ಹೌದಾ? aldehyde ಅಲ್ಲ. the compound Xe, compound Xe ನೋಡಿ, ಕಂಪೌಂಡ್ ಎಕ್ಸ್ ಅಂತ ಇದೆ, ಅದನ್ನ ಆಕ್ಸಿಡೈಸ್ ಮಾಡಿದರೆ ಏನ್ ಹಾಕಿ 2Cr2O7 ಹಾಕಿ ಒಂದು ಕಂಪೌಂಡ್ ಬರುತ್ತೆ Y ಅಂತ ಅನ್ಕೊಳ್ಳೋಣ. Y ಏನಿದೆ ಅಂತಂದ್ರೆ ಇಟ್ ವಿಲ್ ರಿಯಾಕ್ಟ್ ವಿತ್ ಫಿನೈಲ್ ಹೈಡ್ರೋಜನ್. ಯಾರ ಜೊತೆ ರಿಯಾಕ್ಟ್ ಮಾಡ್ತಿದ್ದು? 6H5NNH2 ಫಿನೈಲ್ ಹೈಡ್ರೋಜನ್. ಸೊ ಫಿನೈಲ್ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನಿರ್ಬೋದು? ಇಟ್ ಮೇ ಬಿ ಅ ಕೀಟೋನ್ ಆರ್ ಇಟ್ ಮೇ ಬಿ ಆಲ್ಡಿಹೈಡ್. ಏನಿರ್ಬೋದು ಇದು? ಕೀಟೋನ್ ಆದ್ರೂ ಇರಬಹುದು ಅಥವಾ ಆಲ್ಡಿಹೈಡ್ ಆದ್ರೂ ಇರಬಹುದು. ಅವ್ರು ಡೈರೆಕ್ಟ್ ಆಗಿ ಹೇಳ್ತಿದಾರ್ರಿ, ಏನು ಆಲ್ಡಿಹೈಡ್ ಅಂತೂ ಅಲ್ವೇ ಅಲ್ಲ ಇದು. ಹೌದಾ? ಯಾಕೆ ಆಲ್ಡಿಹೈಡ್ ಅಲ್ಲ? ಡು ನಾಟ್ ರಿಯಾಕ್ಟ್ ವಿತ್ ಟಾಲನ್ಸ್ ಟೆಸ್ಟ್. ಟಾಲನ್ಸ್ ಟೆಸ್ಟ್ ಕೊಡೋದಿಲ್ಲ ಅಥವಾ ಸಿಲ್ವರ್ ಮೆಟಲ್ ಟೆಸ್ಟ್ ಕೊಡೋದಿಲ್ಲ. ಸೊ ಇಟ್ ಇಸ್ ನಾಟ್ ಆಲ್ಡಿಹೈಡ್. ಇದು ಆಲ್ಡಿಹೈಡ್ ಅಂತೂ ಅಲ್ವೇ ಅಲ್ಲ. ಏನಿರ್ಬೋದು? ಇಟ್ಸ್ ಡೆಫಿನೆಟ್ಲಿ ಅ ಕೀಟೋನ್. ಏನಿದೆ ನಮ್ಮ ಕಂಪೌಂಡ್? ಕೀಟೋನ್ ಇದೆ. ಕೀಟೋನ್ ಅಂದ್ರೆ ಏನಿರುತ್ತೆ ರೀ? ಸಿ ಡಬಲ್ ಬಾಂಡ್ ಓ ಆರ್ ಅಂತ ಇರುತ್ತೆ. ಆರ್ ಸಿ ಡಬಲ್ ಬಾಂಡ್ ಓ ಆರ್, ದಿಸ್ ಇಸ್ ಅವರ್ ಕೀಟೋನ್. ಹೌದಾ? ಈ ಕೀಟೋನ್ ಯಾವಾಗ ಬಂದಿದೆ? ದಿಸ್ ಇಸ್ ಅವರ್ ವೈ. ಹೌದಾ? ಇದನ್ನ ಏನ್ ಮಾಡಿದಾಗ ಬಂದಿದೆ ಇದು? K2Cr2O7 ಹಾಕಿ ಆಕ್ಸಿಡೈಸ್ ಮಾಡಿದಾಗ ಬಂದಿದೆ. ಹಂಗಂತಂದ್ರೆ ಇದು ಹಿಂದ್ಗಡೆ ಇರೋ ಪ್ರಾಡಕ್ಟ್ ಯಾವುದು? ಇದನ್ನ ರೆಡ್ಯೂಸ್ ಮಾಡಿದ್ರೆ ಏನ್ ಪ್ರಾಡಕ್ಟ್ ಬರುತ್ತೆ ನಮ್ಗೆ? ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಸೆಕೆಂಡರಿ ಆಲ್ಕೋಹಾಲ್. ಏನ್ ಬರುತ್ತೆ ನಮ್ಗೆ? ಸೆಕೆಂಡರಿ ಆಲ್ಕೋಹಾಲೇ ಬರಬೇಕು. ಯಾಕಂತಂದ್ರೆ ಇಫ್ ಯು ಟೇಕ್ ಪ್ರೈಮರಿ ಆಲ್ಕೋಹಾಲ್ RCH2OH, ಇದನ್ನ ನೀನ್ ಏನಾದ್ರೂ ಆಕ್ಸಿಡೈಸ್ ಮಾಡಿದ್ರೆ, ಇದನ್ನ ಆಕ್ಸಿಡೈಸ್ ಮಾಡಿದ್ರೆ ಏನ್ ಬರುತ್ತೆ ನಿಂಗೆ ಇದು? ಇಟ್ ವಿಲ್ ಪ್ರೊಡ್ಯೂಸ್ ಆಲ್ಡಿಹೈಡ್. ಏನ್ ಬರುತ್ತೆ ಇಲ್ಲಿ? ಆಲ್ಡಿಹೈಡ್ ಬರುತ್ತೆ. ಅದೇ ನೀನೇನಾದ್ರೂ ಸೆಕೆಂಡರಿ ಆಲ್ಕೋಹಾಲ್ ಅನ್ನ ಆಕ್ಸಿಡೈಸ್ ಮಾಡಿದ್ರೆ, you oxidize secondary alcohol, definitely you will get R C double bond O R, ketone ಬಂದೇ ಬರುತ್ತೆ. ಹಂಗಂತಂದ್ರೆ ಇಲ್ಲಿರುವಂತ ಕಂಪೌಂಡ್ ಯಾವುದು? this compound must be a secondary alcohol. ಏನಿರುತ್ತೆ ನಮ್ಮ ಕಂಪೌಂಡ್? ಸೆಕೆಂಡರಿ ಆಲ್ಕೋಹಾಲ್. ಹೌದಾ? ಸೆಕೆಂಡರಿ ಆಲ್ಕೋಹಾಲ್ ಇರುತ್ತೆ. ಹೌದಾ? ಸೊ ಇದ್ರಿಗೆ ನಮ್ಗೆ ಕೆಲಸ ಏನೀಗ? ಯಾವುದು ನಮ್ದು ಸೆಕೆಂಡರಿ ಆಲ್ಕೋಹಾಲ್ ಆಗುತ್ತಲ್ಲ, ದಟ್ ಈಸ್ ಅವರ್ ಆನ್ಸರ್. ಫಸ್ಟ್ ಆಲ್ಕೋಹಾಲ್ ಯಾವ್ದಿಂದ ಚೆಕ್ ಮಾಡೋಣ. ಹೌದಾ? ರಿಮೈನಿಂಗ್ ಆಪ್ಷನ್ ಏನ್ ಮಾಡ್ಬಿಡಿ, ಕೈ ಬಿಟ್ಬಿಡಿ. ಏನಾಯ್ತಿದು? ದಿಸ್ ಇಸ್ ಅವರ್ ಹೈಡ್ರೋಕಾರ್ಬನ್ ನಾರ್ಮಲ್ ಅಲ್ಕೇನ್ ಇದೆ. ಆಪ್ಷನ್ ಎ ಇಸ್ ರಾಂಗ್. ಆಪ್ಷನ್ ಸಿ ಇಥನಾಲ್ ಅಂತ ಇದೆ. ಎಲ್ ಅಂದ್ರೆ ಏನಿದು? ಆಲ್ಡಿಹೈಡ್. ಸೊ ಆಪ್ಷನ್ ಸಿ ಇಸ್ ಆಲ್ಸೋ ರಾಂಗ್, ಡೆಫಿನೆಟ್ಲಿ ರಾಂಗ್. ಆಪ್ಷನ್ ಬಿ ಏನಿದೆ? ಇಥನಾಲ್. OL ಅಂತ ಇದೆಯಾ? OL ಅಂದ್ರೆ ಏನಿದು? ಆಲ್ಕೋಹಾಲ್. ಹೌದಾ? 2-ಪ್ರೊಪನಾಲ್, ಇಲ್ಲೂ OL ಅಂತ ಇದೆಯಾ? ಇದು ಆಲ್ಕೋಹಾಲ್. ಮೋಸ್ಟ್ ಪ್ರೊಬಾಬ್ಲಿ ಇವೆರಡರಲ್ಲಿ ಒಂದು ಆನ್ಸರ್ ಇರುತ್ತೆ. ಸ್ಟ್ರಕ್ಚರ್ ಬರೆದ್ರೆ ಗೊತ್ತಾಗ್ಬಿಡುತ್ತೆ. ಹೌದಾ? ಏನಾಗುತ್ತೆ ನೋಡ್ರಿ, ಇಥನಾಲ್ ಅಂದ್ರೆ ಏನು? H3H2OH. ಇಥನಾಲ್. ಈ OH ಗ್ರೂಪ್ ಯಾರ ಮೇಲಿದೆ? ಪ್ರೈಮರಿ ಕಾರ್ಬನ್ ಮೇಲಿದೆ. ಪ್ರೈಮರಿ ಕಾರ್ಬನ್. ಆಪ್ಷನ್ ಬಿ ಇಸ್ ಆಲ್ಸೋ ರಾಂಗ್. ಹೌದಾ? ನೋಡಿ ಇದು 2-ಪ್ರೊಪನಾಲ್. 2-ಪ್ರೊಪನಾಲ್ ಅಂದ್ರೆ ಯಾವ ತರ ಇರುತ್ತೆ? H3H3 ಸೆಕೆಂಡ್ ಕಾರ್ಬನ್ ಮೇಲೆ OH ಗ್ರೂಪ್ ಇದೆ. ಹೌದಾ? ಸೊ ದಿಸ್ ಕಾರ್ಬನ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಸೆಕೆಂಡರಿ ಕಾರ್ಬನ್. ಹೌದಲ್ಲ? ಸೊ ದಿಸ್ ಇಸ್ ಅವರ್ ಆನ್ಸರ್. ಏನಿನ್ನು ಹೇಳೋ ಅವಶ್ಯಕತೆ ಇಲ್ಲ, ಗೊತ್ತಾಗ್ಬಿಡ್ತು ನಮ್ಗೆ ಈಗ. ಹೌದಾ? ಏನಾಯ್ತು? ನಮ್ದು ಆನ್ಸರ್ ಆಯ್ತು. ಅರ್ಥ ಆಯ್ತಾ? ಇದು ಕ್ಲಿಯರ್ ಆಯ್ತಾ ಎಲ್ರಿಗೂ? ಓಕೆ, ಗೋ ಫಾರ್ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ಇದೆ, ಏನಿದೆ ಅಂತ ನೋಡಿ. ಮಸ್ತ್ ಇದಾವಲ್ಲ ಕ್ವಶನ್ಸ್. The reduction of ketones cannot be carried out. The reduction of ketones cannot be carried out with which of the following reagent? ನಾವು ಯಾವ ರಿಯೇಜೆಂಟ್ ಅನ್ನು ಯೂಸ್ ಮಾಡಿಕೊಂಡು ಕೀಟೋನ್ ಗಳನ್ನ ರೆಡ್ಯೂಸ್ ಮಾಡಕ್ ಆಗೋದಿಲ್ಲ? ಯಾವ ರಿಯೇಜೆಂಟ್ ಯೂಸ್ ಮಾಡಬಹುದು ನೋಡಿ. ಸೋಡಿಯಂ ಬೋರೋಹೈಡ್ರೈಡ್ ಅನ್ನು ಯೂಸ್ ಮಾಡಬಹುದಾ? ನೋಡಿ, ಕೀಟೋನ್ ಗಳನ್ನ RC ಡಬಲ್ ಬಾಂಡ್ OR ರೆಡ್ಯೂಸ್ ಮಾಡಿ ಏನ್ ಮಾಡ್ಬೇಕು ನಾವು? should convert them to alcohol. ಸೆಕೆಂಡರಿ ಆಲ್ಕೋಹಾಲ್ ಆಗುತ್ತೆ. ಕೀಟೋನ್ಸ್ ರೆಡ್ಯೂಸ್ ಮಾಡೋದು ಏನು ಬರುತ್ತೆ ನಮಗೆ? ಮ್ಯಾಕ್ಸಿಮಮ್ ಕೇಸಲ್ಲಿ ಸೆಕೆಂಡರಿ ಆಲ್ಕೋಹಾಲ್ ಬರುತ್ತೆ. ಹೌದಾ? ಅಥವಾ ಇದನ್ನ ಏನ್ ಮಾಡ್ಬೋದು ನಾವು? ಸೆಕೆಂಡರಿ ಆಲ್ಕೋಹಾಲ್ ಯಾವ ತರ ಮಾಡಬಹುದು? ಕ್ಯಾನ್ ಯೂಸ್ NaBH4. NaBH4 ಯೂಸ್ ಮಾಡಬಹುದು. LiAlH4 ಯೂಸ್ ಮಾಡಬಹುದು. ಏನಾಗುತ್ತೆ ಇದು? ಫರ್ದರ್ ರೆಡ್ಯೂಸ್ ಆಗಿ ಏನಾಗುತ್ತೆ? RCH2R ಅಂತಾನೂ ಆಗುತ್ತೆ ಇದು. ಹೌದಾ? ಈ ತರ ಮಾಡಬಹುದು. ಆಪ್ಷನ್ ಎ ಇಂದ ರೆಡ್ಯೂಸ್ ಮಾಡಬಹುದು ನಾವು. ಸೊ ದಿಸ್ ಇಸ್ ನಾಟ್ ಅವರ್ ಆನ್ಸರ್. zinc amalgam in concentrate HCl. ಯಾವ ರಿಯಾಕ್ಷನ್ ಇದು? ಕ್ಲೆಮೆನ್ಸೆನ್ಸ್ ರಿಯೇಜೆಂಟ್ ರೀ. ಕ್ಲೆಮೆನ್ಸೆನ್ಸ್ ರಿಯಾಕ್ಷನ್.
you put zinc amalgam in concentrated HCl, zinc amalgam in concentrated HCl ಏನಾಗುತ್ತೆ ನಮಗೆ ಅವರ್ ಕಾರ್ಬೊನಿಲ್ ಗ್ರೂಪ್ ಸಿ ಡಬಲ್ ಬಾಂಡ್ ಇರೋದು ಹೋಗಿ ಏನಾಗುತ್ತೆ CH2 ಕನ್ವರ್ಟ್ ಆಗುತ್ತೆ. ಕಾರ್ಬೊನಿಲ್ ಗ್ರೂಪ್ ಇಸ್ ಕನ್ವರ್ಟೆಡ್ ಇಂಟು ನಾರ್ಮಲ್ ಹೈಡ್ರೋಕಾರ್ಬನ್. ಸೊ ಇದಕ್ಕೆ ಏನ್ ಕರಿತೀವಿ ನಾವು ಲೆಮೆನ್ಸೆನ್ಸ್ ರಿಡಕ್ಷನ್ ಅಂತ ಕರಿತೀವಿ. ಲೆಮೆನ್ಸೆನ್ಸ್ ರಿಡಕ್ಷನ್ ಇದು ಆಪ್ಷನ್ ಬಿ ನು ರಿಡಕ್ಷನ್ ಆಗುತ್ತೆ. ಆಪ್ಷನ್ ಸಿ ಹೈಡ್ರಾಜಿನ್ ಇನ್ KOH ಮಸ್ತ್ ರಿಯಾಕ್ಷನ್ ಬರ್ತಿದೆ ಇಲ್ಲಿ. ಹೈಡ್ರಾಜಿನ್ ಅಂದ್ರೆ NH2 ಇನ್ KOH ಇನ್ ಇಥಿಲಿನ್ ಗ್ಲೈಕಾಲ್ ಮೀಡಿಯಂ. ಯಾವ ರಿಯಾಕ್ಷನ್ ಇದು? ಎಸ್ ದಿಸ್ ಯುವರ್ ಫ್ರೆಂಡ್ ಓನ್ಲಿ ಉಲ್ಫ್ ಕಿಶ್ನರ್ ರಿಡಕ್ಷನ್. ಇದು ಉಲ್ಫ್ ಕಿಶ್ನರ್ ರಿಡಕ್ಷನ್. ಉಲ್ಫ್ ಕಿಶ್ನರ್ ರಿಡಕ್ಷನ್ ಮಾಡಿದ್ರೆ ಏನಾಗುತ್ತೆ ರಿಡಕ್ಷನ್ ಆಗುತ್ತೆ. ಫೋರ್ತ್ ಒನ್ ಏನಿದೆ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ಪೆಲಾಡಿಯಂ ಇನ್ ಬೇರಿಯಂ ಸಲ್ಫೇಟ್ ಅಂಡ್ ಕ್ವಿನೋಲಿನ್. ನೋಡಿ ಇದನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ವೆನೆವರ್ ಅವರ್ alkynes are reacted with hydrogen. Alkynes react with hydrogen in the presence of palladium mounted over barium sulfate. Palladium ಅನ್ನ ಬೇರಿಯಂ ಸಲ್ಫೇಟ್ ಮೇಲೆ ಮೌಂಟ್ ಮಾಡಿರ್ತಾರೆ and this reaction is poisoned by quinoline or sulfur. quinoline ಏನಂತ ಯೂಸ್ ಮಾಡ್ತೀವಿ ನಾವು ಇಲ್ಲಿ ಇದನ್ನ ಕೆಟಲೈಟಿಕ್ ಪಾಯ್ಸನ್ ಅಂತ ಯೂಸ್ ಮಾಡ್ತೀವಿ. ಅವಾಗ ಏನಾಗುತ್ತೆ ಸ್ಟೂಡೆಂಟ್ಸ್ ವಿ ವಿಲ್ ಹ್ಯಾವ್ ಟ್ರಾನ್ಸ್ ಅಲ್ಕೀನ್. ಏನು ಬರುತ್ತೆ ನಮಗೆ ಇಲ್ಲಿ ಟ್ರಾನ್ಸ್ ಅಲ್ಕೀನ್ ಬರುತ್ತೆ. ಹೌದಾ ಟ್ರಾನ್ಸ್ ಅಲ್ಕೀನ್. ದಿಸ್ ಈಸ್ ಕಾಲ್ಡ್ ಆಸ್ ಲಿಂಡ್ಲರ್ಸ್ ರಿಯಾಕ್ಷನ್, ಲಿಂಡ್ಲರ್ಸ್ ರಿಯೇಜೆಂಟ್. ಹೌದಾ ಇಟ್ ಈಸ್ ಎಸ್ಪೆಷಲಿ ಯೂಸ್ಡ್ ಫಾರ್ ದಿ ಕನ್ವರ್ಷನ್ ಆಫ್ ಅಲ್ಕೈನ್ಸ್ ಟು ಟ್ರಾನ್ಸ್ ಅಲ್ಕೀನ್. ಸ್ಪೆಸಿಫಿಕ್ ರಿಯೇಜೆಂಟ್ ಇದು ದ ಸೆಲೆಕ್ಟಿವ್ ರಿಯೇಜೆಂಟ್. ಇಟ್ ಈಸ್ ಓನ್ಲಿ ಫಾರ್ ದಿಸ್ ರಿಯಾಕ್ಷನ್. ಈ ರಿಯಾಕ್ಷನ್ ಮಾತ್ರ ಯೂಸ್ ಮಾಡ್ತೀವಿ. ಹೌದಾ ಸೊ ವಿ ಕೆನಾಟ್ ರಿಡ್ಯೂಸ್ ಅವರ್ ಕೀಟೋನ್ಸ್ ಬೈ ಯೂಸಿಂಗ್ ದಿಸ್ ರಿಯೇಜೆಂಟ್. ಲಿಂಡ್ಲರ್ಸ್ ರಿಯೇಜೆಂಟ್ ಯೂಸ್ ಮಾಡಿದನ್ನ ರಿಡಕ್ಷನ್ ಮಾಡಕ್ ಆಗೋದಿಲ್ಲ. ಸೊ ಆಪ್ಷನ್ ಡಿ ಈಸ್ ಅವರ್ ಆನ್ಸರ್. ಡಿ ಈಸ್ ಅವರ್ ಆಯ್ತಾ ಸ್ಟೂಡೆಂಟ್ಸ್? ಎಲ್ಲ ಕ್ವಶನ್ಸ್ ಅರ್ಥ ಆಯ್ತು ಅನ್ಕೋತೀನಿ ನಾನು. ಓಕೆ ಪ್ರಿವಿಯಸ್ ಎಲ್ಲ ವಿಡಿಯೋಗಳನ್ನು ನೋಡಿ ಎಲ್ಲ ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ. ರಿಮೈನಿಂಗ್ ಕ್ವಶನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ಟಿಲ್ ದೆನ್ ಟಾಟಾ ಬೈ ಬಾಯ್.